ರೆಡಿ ಮಾಡಿದಾರೆ, ರೆಡಿ ಆಗಿದ್ದಾರೆ, ನನಗೂ ಇದೆ ಮಾಹಿತಿ. ನಾನು ಶಾಸಕರ ಜೊತೆ ಮಾತಾಡಿದ್ದೀನಿ, ಕಾಂಗ್ರೆಸ್ ಶಾಸಕರ ಜೊತೆ, ಬೇಕಂದ್ರೆ ಹೇಳ್ಬಲ್ಲೆ. ನಿಮ್ಗೇನ್ ಮಾಹಿತಿ ಗೊತ್ತಿಲ್ಲ, ಬಟ್ ಒಂದಂತ ಶಾಸಕರು ಅವ್ರ ಸ್ವಂತ ತೀರ್ಮಾನದಲ್ಲಿ ಹೋಗ್ಬೇಕಂತ ತೀರ್ಮಾನ ಹೋಗಲ್ಲ ಅಂದ್ರೂ ಶಿವಕುಮಾರ್ ಬಣ, ಡಿ.ಕೆ. ಶಿವಕುಮಾರ್ ಬಣ ಅವರು ಕೂಡ ನಟರಾಜ್ ಒಂದ್ ನಿಮಿಷ. ಈಗ ನೀವು ಬೇಕಾದಷ್ಟು ಜನ MLAs ನೋಡಿದ್ದೀರಾ, ನೀವು ಬೇಕಾದಷ್ಟು ನೋಡಿದ್ದೀರಾ, ಆಯ್ತಾ? ಶಾಸಕರು ಅವರು ದುಡ್ಡು ಹಾಕೊಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಸ್ಟಡಿಗೆ, ಪಶುಸಂಗೋಪನೆ ಸ್ಟಡಿಗೆ ದುಡ್ಡು ಹಾಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿದ್ದೀರಾ? ಮೇಡಮ್ ಅಲ್ಲಿ ಲಿಸ್ಟ್ ಕೊಡಿ. ಆಗ್ಲಿ ಸಂತೋಷ. ಒಳ್ಳೆ ವಿಷಯ. ನನ್ನ ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತೀನಿ, ನಾನು ನಿಮ್ಮಷ್ಟು ವಿಶಾಲ ದೃಷ್ಟಿಕೋನ ಇಲ್ಲ, ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನಿ. ನಂದು ಸಂಕುಚಿತ ದೃಷ್ಟಿಕೋನ, ಆಯ್ತಾ? ಇದು ನೋ ಡೌಟ್ ನಾವು ಕ್ಲಿಯರ್ ಆಗಿ ಮಾತಾಡೋಣ. ಇಟ್ ಈಸ್ ಏನೋ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಾಚರಣೆಯನ್ನ ಕೌಂಟರ್ ಮಾಡೋದಕ್ಕೆ, ಬದಲಾಗ್ತಿರೋ ರಾಜಕೀಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡೋದಕ್ಕೆ, ಖಂಡಿತವಾಗಿ ಒಂದು ಟ್ರಿಪ್ಪಿನ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ರಾಜ್ಯ ರಾಜಕಾರಣ ವಿದ್ಯಮಾನ ಈವರೆಗೆ ಬರೀ ಚರ್ಚೆಯಲ್ಲಿತ್ತು, ಈಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ಗೆ ಸೀನು ಶಿಫ್ಟ್ ಆಗ್ತಾ ಇದೆ, ಸ್ಟ್ರಾಟಜಿಗಳು ಶಿಫ್ಟ್ ಆಗ್ತಿವೆ ಅನ್ನೋದಕ್ಕೆ ಪೂರಕವಾಗಿ ಈ ಡೆವಲಪ್ಮೆಂಟ್ ಆಗಿದೆ. ಅದರಲ್ಲೇನು ಅನುಮಾನವೇ ಬೇಡ. ವಿಜೇಂದ್ರ ಅವರು ಮಾತಾಡಿದ್ದಿರಬಹುದು, ಡಿ.ಕೆ. ಶಿವಕುಮಾರ್ ಅವರಿಗೆ ವಿಜೇಂದ್ರ ಅವರು ಕೌಂಟರ್ ಮಾಡಿದ್ದಿರಬಹುದು ರಿಪೀಟೆಡ್ ಆಗಿ. ಡಿ.ಕೆ. ಶಿವಕುಮಾರ್ ಅಲ್ಲಿ ಅವರಿಗೆ ತಮ್ಮ ರಾಜಕೀಯ ಬದುಕಲ್ಲಿ ತೋರಿಸದೇ ಇರುವಂತಹ ತಾಳ್ಮೆಯನ್ನ ಕೊನೆಗೂ ಮುರಿದು ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಿರಬಹುದು. ಇವೆಲ್ಲ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಾ ಇದೆ. ಭಿನ್ನಮತ ಬಿಕ್ಕಟ್ಟಿನ ಸ್ವರೂಪ ಪಡ್ಕೊಳ್ತಾ ನಟರಾಜ್ ಗೌಡ್ರೆ. ಈಗ ಒಬ್ರು ಒಂದೊಂದು ಹೇಳಿಕೆ ವೈಯಕ್ತಿಕ ಹೇಳಿಕೆಗಳಿರ್ತವೆ, ಅದರ ವಿಶ್ಲೇಷಣೆ ಕೂಡ ವೈಯಕ್ತಿಕವಾಗಿರ್ತವೆ. ಈಗ ಯಾವುದೋ ಒಂದು ಹ್ಯೂಮರಸ್ ಆಗೋ ಇನ್ನೊಂದಾಗೋ ಹೇಳಿದ್ದ ವಿಷಯನೇ ಅದೇ ದೊಡ್ಡ ವಿಷಯ ಅಂತ ಏನಾಗೋದಿಲ್ಲ. ಯಾವ್ದು ಹ್ಯೂಮರಸ್? ಈಗ ಕೇಳಿ, ಈಗ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಚರ್ಚೆ ಹಾದಿ ಬೀದಿಯಲ್ಲಿ ನಡೀತಾ ಇದೆ. ಅದು ಹೈಕಮಾಂಡ್ ಹೇಳಕ್ಕಾಗ್ತದ? ಮಂಡಳಿಗಳ ದುಡ್ಡು ಯಾವ್ದು ಯಾವ ಶಾಸಕರು ಕೂಡ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ನಂಬರ್ 1, ಸರ್ಕಾರದ ಹಣದಲ್ಲಿ ಹೋಗ್ತೀವಿ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲ. ಹೋಗ್ತೀವಿ ಅಥವಾ ಅಂತ ಪ್ಲಾನ್ ಇಲ್ಲ. ಕೇಳಿ, ಹೋಗ್ತಿದ್ರು, ಬಟ್ ನಾಳೆ ವಿಷಯ ಗೊತ್ತಿಲ್ಲ. ಇಲ್ಲ ಕೇಳಿ, ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲಾಖೆ ಮಾಹಿತಿ ಇರ್ಲಿಲ್ಲ. ಮಾಹಿತಿ ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಮುಖ್ಯಮಂತ್ರಿಗಳಿಗೂ ಮಾಹಿತಿ ಇಲ್ಲ. ಇದು ಯಾವ ತರ ಟ್ರಿಪ್ ಅಂತ ಸರ್, ಅದಕ್ಕೆ ಅನುಮಾನ. ಏನಂದ್ರೆ ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳು ಮುಂಚೆನೆ ಈ ತರ ಒಂದು ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ರಂತೆ. ಸೊ ಆ ಚರ್ಚೆ ಮಾಡಿದ್ದು ಒಂದು ಕಾರ್ಯರೂಪಕ್ಕೆ ಬರೋದು ಈ ಸಮಯ ಇತ್ತು. ಇವಾಗ ಹೋದ್ರೂ ಹೋಗ್ಬೋದು, ಹೋಗ್ದಲ್ಲೇ ಇರ್ಬೋದು. ಮಾಧ್ಯಮದಲ್ಲಿ ವಿಚಿತ್ರವಾಗಿ ಭಿನ್ನವಾಗಿ ಮಾಹಿತಿ ಬರ್ತಾ ಇರೋದ್ರಿಂದ ಅವರು ಕೂಡ ರೆಡಿ ಮಾಡಿದಾರೆ, ರೆಡಿ ಆಗಿದ್ದಾರೆ, ನನಗೂ ಇದೆ ಮಾಹಿತಿ. ನಾನು ಶಾಸಕರ ಜೊತೆ ಮಾತಾಡಿದ್ದೀನಿ, ಕಾಂಗ್ರೆಸ್ ಶಾಸಕರ ಜೊತೆ, ಬೇಕಂದ್ರೆ ಹೇಳ್ಬಲ್ಲೆ. ನಿಮ್ಗೇನ್ ಮಾಹಿತಿ ಗೊತ್ತಿಲ್ಲ, ಬಟ್ ಒಂದಂತ ಶಾಸಕರು ಅವ್ರ ಸ್ವಂತ ತೀರ್ಮಾನದಲ್ಲಿ ಹೋಗ್ಬೇಕಂತ ತೀರ್ಮಾನ ಹೋಗಲ್ಲ ಅಂದ್ರೂ ಶಿವಕುಮಾರ್ ಬಣ, ಡಿ.ಕೆ. ಶಿವಕುಮಾರ್ ಬಣ ಅವರು ಕೂಡ ನಟರಾಜ್ ಒಂದ್ ನಿಮಿಷ. ಈಗ ನೀವು ಬೇಕಾದಷ್ಟು ಜನ MLAs ನೋಡಿದ್ದೀರಾ, ನೀವು ಬೇಕಾದಷ್ಟು ನೋಡಿದ್ದೀರಾ, ಆಯ್ತಾ? ಶಾಸಕರು ಅವರು ದುಡ್ಡು ಹಾಕೊಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಸ್ಟಡಿಗೆ, ಪಶುಸಂಗೋಪನೆ ಸ್ಟಡಿಗೆ ದುಡ್ಡು ಹಾಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿದ್ದೀರಾ? ಮೇಡಮ್ ಅಲ್ಲಿ ಲಿಸ್ಟ್ ಕೊಡಿ. ಸಂತೋಷ. ಒಳ್ಳೆ ವಿಷಯ. ನನ್ನ ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತೀನಿ, ನಾನು ನಿಮ್ಮಷ್ಟು ವಿಶಾಲ ದೃಷ್ಟಿಕೋನ ಇಲ್ಲ, ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನಿ. ನಂದು ಸಂಕುಚಿತ ದೃಷ್ಟಿಕೋನ, ಆಯ್ತಾ? ಇದು ನೋ ಡೌಟ್ ನಾವು ಕ್ಲಿಯರ್ ಆಗಿ ಮಾತಾಡೋಣ. ಇಟ್ ಈಸ್ ಏನೋ
ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಾಚರಣೆಯನ್ನ ಕೌಂಟರ್ ಮಾಡೋದಕ್ಕೆ, ಬದಲಾಗ್ತಿರೋ ರಾಜಕೀಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ಸಂದೇಶ ರವಾನೆ ಮಾಡೋದಕ್ಕೆ, ಖಂಡಿತವಾಗಿ ಒಂದು ಟ್ರಿಪ್ಪಿನ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ರಾಜ್ಯ ರಾಜಕಾರಣ ವಿದ್ಯಮಾನ ಈವರೆಗೆ ಬರೀ ಚರ್ಚೆಯಲ್ಲಿತ್ತು, ಈಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ಗೆ ಸೀನು ಶಿಫ್ಟ್ ಆಗ್ತಾ ಇದೆ, ಸ್ಟ್ರಾಟಜಿಗಳು ಶಿಫ್ಟ್ ಆಗ್ತಿವೆ ಅನ್ನೋದಕ್ಕೆ ಪೂರಕವಾಗಿ ಈ ಡೆವಲಪ್ಮೆಂಟ್ ಆಗಿದೆ. ಅದರಲ್ಲೇನು ಅನುಮಾನವೇ ಬೇಡ. ವಿಜೇಂದ್ರ ಅವರು ಮಾತಾಡಿದ್ದಿರಬಹುದು, ಡಿ.ಕೆ. ಶಿವಕುಮಾರ್ ಅವರಿಗೆ ವಿಜೇಂದ್ರ ಅವರು ಕೌಂಟರ್ ಮಾಡಿದ್ದಿರಬಹುದು ರಿಪೀಟೆಡ್ ಆಗಿ. ಡಿ.ಕೆ. ಶಿವಕುಮಾರ್ ಅಲ್ಲಿ ಅವರಿಗೆ ತಮ್ಮ ರಾಜಕೀಯ ಬದುಕಲ್ಲಿ ತೋರಿಸದೇ ಇರುವಂತಹ ತಾಳ್ಮೆಯನ್ನ ಕೊನೆಗೂ ಮುರಿದು ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಿರಬಹುದು. ಇವೆಲ್ಲ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಾ ಇದೆ. ಭಿನ್ನಮತ ಬಿಕ್ಕಟ್ಟಿನ ಸ್ವರೂಪ ಪಡ್ಕೊ ಅಲ್ವಾ ನಟರಾಜ್ ಗೌಡ್ರೆ? ಈಗ ಒಬ್ಬರು ಒಂದೊಂದು ಹೇಳಿಕೆ ವೈಯಕ್ತಿಕ ಹೇಳಿಕೆಗಳಿರ್ತವೆ, ಅದರ ವಿಶ್ಲೇಷಣೆ ಕೂಡ ವೈಯಕ್ತಿಕವಾಗಿರ್ತವೆ. ಈಗ ಯಾವುದೋ ಒಂದು ಹ್ಯೂಮರಸ್ ಆಗೋ ಇನ್ನೊಂದಾಗೋ ಹೇಳಿದ್ದ ವಿಷಯನೇ ಅದೇ ದೊಡ್ಡ ವಿಷಯ ಅಂತ ಏನಾಗೋದಿಲ್ಲ. ಇಲ್ಲಿ ಯಾವ್ದು ಹ್ಯೂಮರಸ್? ಈಗ ಕೇಳಿ, ಈಗ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಚರ್ಚೆ ಹಾದಿ ಬೀದಿಯಲ್ಲಿ ನಡೀತಾ ಇದೆ. ಅದು ಹೈಕಮಾಂಡ್ ಹೇಳಕ್ಕಾಗ್ತದ? ಮಂಡಳಿಗಳ ದುಡ್ಡು ಯಾವ್ದು ಯಾವ ಶಾಸಕರು ಕೂಡ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ನಂಬರ್ 1, ಸರ್ಕಾರದ ಹಣದಲ್ಲಿ ಹೋಗ್ತೀವಿ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲ. ಹೋಗ್ತೀವಿ ಅಥವಾ ಅಂತ ಪ್ಲಾನ್ ಇಲ್ಲ. ಕೇಳಿ, ಹೋಗ್ತಿದ್ರು, ಬಟ್ ನಾಳೆ ವಿಷಯ ಗೊತ್ತಿಲ್ಲ. ಇಲ್ಲ ಕೇಳಿ, ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲಾಖೆ ಮಾಹಿತಿ ಇರ್ಲಿಲ್ಲ. ಸಚಿವರಿಗೆ ಮಾಹಿತಿ ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಮುಖ್ಯಮಂತ್ರಿಗಳಿಗೂ ಮಾಹಿತಿ ಇಲ್ಲ. ಇದು ಯಾವ ತರ ಟ್ರಿಪ್ ಅಂತ ಸರ್? ಅದಕ್ಕೆ ಅನುಮಾನ ಏನಂದ್ರೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡಬೇಕಾದ್ರೆ ಸುಮಾರು 3 ತಿಂಗಳು ಮುಂಚೆನೆ ಈ ತರ ಒಂದು ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ರಂತೆ. ಸೊ ಆ ಚರ್ಚೆ ಮಾಡಿದ್ದು ಒಂದು ಕಾರ್ಯರೂಪಕ್ಕೆ ಬರೋದು ಈ ಸಮಯ ಇತ್ತು. ಇವಾಗ ಹೋದ್ರೂ ಹೋಗ್ಬೋದು, ಹೋಗದಲ್ಲಿ ಇರ್ಬೋದು. ಮಾಧ್ಯಮದಲ್ಲಿ ವಿಚಿತ್ರವಾಗಿ ಭಿನ್ನವಾಗಿ ಮಾಹಿತಿ ಬರ್ತಾ ಇರೋದ್ರಿಂದ ಅವರು ಕೂಡ ರೆಡಿ ಮಾಡಿದಾರೆ, ರೆಡಿ ಆಗಿದ್ದಾರೆ. ನನಗೂ ಇದೆ ಮಾಹಿತಿ. ನಾನು ಶಾಸಕರ ಜೊತೆ ಮಾತಾಡಿದ್ದೀನಿ, ಕಾಂಗ್ರೆಸ್ ಶಾಸಕರ ಜೊತೆ. ಬೇಕಂದ್ರೆ ಹೇಳ್ಬಲ್ಲೆ, ನಿಮ್ಗೇನ್ ಮಾಹಿತಿ ಗೊತ್ತಿಲ್ಲ. ಬಟ್ ಒಂದೊಂದು ಶಾಸಕರು ಅವ್ರ ಸ್ವಂತ ತೀರ್ಮಾನದಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರು. ಹೋಗಲ್ಲ ಅಂದ್ರೂ ಅದ್ರಾಗೇನು ಶಿವಕುಮಾರ್ ಬಣ, ಡಿ.ಕೆ. ಶಿವಕುಮಾರ್ ಬಣ ಒಂದ್ ನಿಮಿಷ. ಈಗ ನೀವು ಬೇಕಾದಷ್ಟು ಜನ MLAs ನೋಡಿದ್ದೀರಾ, ನೀವು ಬೇಕಾದಷ್ಟು ನೋಡಿದ್ದೀರಾ, ಆಯ್ತಾ? ಶಾಸಕರು ಅವ್ರು ದುಡ್ಡು ಹಾಕೊಂಡು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಸ್ಟಡಿಗೆ, ಪಶುಸಂಗೋಪನೆ ಸ್ಟಡಿಗೆ ದುಡ್ಡು ಹಾಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಿದ್ದೀರಾ? ಮೇಡಮ್ ಅಲ್ಲಿ ಲಿಸ್ಟ್ ಕೊಡಿ. ಒಳ್ಳೆ ವಿಷಯ. ನನ್ನ ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತೀನಿ. ನಾನು ನಿಮ್ಮಷ್ಟು ವಿಶಾಲ ದೃಷ್ಟಿಕೋನ ಇಲ್ಲ, ಸೀಮಿತ ದೃಷ್ಟಿಕೋನದಲ್ಲಿ ಮಾತಾಡ್ತಿದ್ದೀನಿ. ನಂದು ಸಂಕುಚಿತ ದೃಷ್ಟಿಕೋನ, ಆಯ್ತಾ? ಇದು ನೋ ಡೌಟ್ ನಾವು ಕ್ಲಿಯರ್ ಆಗಿ ಮಾತಾಡೋಣ. ಇಟ್ ಈಸ್ ಏನೋ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಾಚರಣೆಯನ್ನ ಕೌಂಟರ್ ಮಾಡೋದಕ್ಕೆ, ಬದಲಾಗ್ತಿರೋ ರಾಜಕೀಯ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಒಂದು ಸಂದೇಶ ರವಾನೆ ಮಾಡೋದಕ್ಕೆ, ಖಂಡಿತವಾಗಿ ಒಂದು ಟ್ರಿಪ್ಪಿನ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ರಾಜ್ಯ ರಾಜಕಾರಣ ವಿದ್ಯಮಾನ ಈವರೆಗೆ ಬರೀ ಚರ್ಚೆಯಲ್ಲಿತ್ತು, ಈಗ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲ್ಗೆ ಸೀನು ಶಿಫ್ಟ್ ಆಗ್ತಾ ಇದೆ, ಸ್ಟ್ರಾಟಜಿಗಳು ಶಿಫ್ಟ್ ಆಗ್ತಿವೆ ಅನ್ನೋದಕ್ಕೆ ಪೂರಕವಾಗಿ ಈ ಡೆವಲಪ್ಮೆಂಟ್ ಆಗಿದೆ. ಅದರಲ್ಲೇನು ಅನುಮಾನವೇ ಬೇಡ. ವಿಜೇಂದ್ರ ಅವರು ಮಾತಾಡಿದ್ದಿರಬಹುದು, ಡಿ.ಕೆ. ಶಿವಕುಮಾರ್ ಅವರಿಗೆ ವಿಜೇಂದ್ರ ಅವರು ಕೌಂಟರ್ ಮಾಡಿದ್ದಿರಬಹುದು ರಿಪೀಟೆಡ್ ಆಗಿ. ಡಿ.ಕೆ. ಶಿವಕುಮಾರ್ ಅಲ್ಲಿ ಅವರಿಗೆ ತಮ್ಮ ರಾಜಕೀಯ ಬದುಕಲ್ಲಿ ತೋರಿಸದೇ ಇರುವಂತಹ ತಾಳ್ಮೆಯನ್ನ ಕೊನೆಗೂ ಮುರಿದು ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಿರಬಹುದು. ಇವೆಲ್ಲ ಕರ್ನಾಟಕ ರಾಜ್ಯ ರಾಜಕಾರಣವನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ತಾ ಇದೆ. ಭಿನ್ನಮತ ಬಿಕ್ಕಟ್ಟಿನ ಸ್ವರೂಪ ಪಡ್ಕೊ ಅಲ್ವಾ ನಟರಾಜ್ ಗೌಡ್ರೆ? ಈಗ ಒಬ್ಬರು ಒಂದೊಂದು ಹೇಳಿಕೆ ವೈಯಕ್ತಿಕ ಹೇಳಿಕೆಗಳಿರ್ತವೆ, ಅದರ ವಿಶ್ಲೇಷಣೆ ಕೂಡ ವೈಯಕ್ತಿಕವಾಗಿರ್ತವೆ. ಈಗ ಯಾವುದೋ ಒಂದು ಹ್ಯೂಮರಸ್ ಆಗೋ ಇನ್ನೊಂದಾಗೋ ಹೇಳಿದ್ದ ವಿಷಯನೇ ಅದೇ ದೊಡ್ಡ ವಿಷಯ ಅಂತ ಏನಾಗೋದಿಲ್ಲ. ಇಲ್ಲಿ ಯಾವ್ದು ಹ್ಯೂಮರಸ್? ಈಗ ಕೇಳಿ, ಈಗ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಚರ್ಚೆ ಹಾದಿ ಬೀದಿಯಲ್ಲಿ ನಡೀತಾ ಇದೆ.
ಅದು ಹೈಕಮಾಂಡ್ ಹೇಳಕ್ಕಾಗ್ತದಾ? ಗೌಡ್ರೆ, ಮಾನ್ಯ ಯಾವ- ಹೈಕಮಾಂಡ್ ಯಾವ ನಾವು- humorous ಅದು ಯಾವ್ದು ಹೈಕಮಾಂಡ್ ಸರ್ ಹೇಳಕ್ಕಾಗ್ತದಾ? ಇದು? ಕೇಳಿ. ಯಾವ ಕೇಳಿ. humorous? ಇಲ್ಲ, ಇಲ್ಲ, ನಾನು ನಿಮ್ಗೆ ವೈಯಕ್ತಿಕ ಇಲ್ಲ, 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 ದುಡ್ಡು, ಇಲ್ಲ, ಇಲ್ಲ, ಅಥವಾ ಇಲ್ಲ, ನಿಗಮ ಮಂಡಳಿಗಳ ದುಡ್ಡು, ಯಾವ್ದು humorous ಇಲ್ಲ, ಸರ್? ಕೇಳಿ. ಯಾವ್ದು ಯಾರು humorous? ನೋಡಿ, ಯಾವ ಶಾಸಕರ ಇದು ಹ್ಯೂಮರಸ್ ಅಂತ ಕೇಳಿ, Okay, ಕೇಳಿ. ಅದು ಯಾವ ಗೊತ್ತಿಲ್ಲ ಸರ್, ನಾವಿವತ್ತು ಚರ್ಚೆ ಮಾಡ್ತಾ ಯಾವ ಶಾಸಕರು ಕೂಡ ಸರ್ಕಾರದ ಹಣದಲ್ಲಿ ಹೋಗ್ತಾ ಇಲ್ಲ. ನಂಬರ್ 1, ಸರ್ಕಾರದ ಹಣದಲ್ಲಿ ಹೋಗ್ತೀವಿ ಅನ್ನೋ ಯೋಚನೆ ಕೂಡ ಅವ್ರಿಗಿಲ್ಲ. ಹೋಗ್ತೀವಿ ಅಥವಾ ಅಂತ ಪ್ಲಾನ್ ಇಲ್ಲ. ಹೋಗ್ತಾ ಇರೋ ಸತ್ಯನ ಹಾಗಾದ್ರೆ? ಕೇಳಿ, ಹೋಗ್ತಿದ್ರು ಬಟ್ ಅಲ್ಲಿಗೆ ಇವತ್ತು ನಾಳೆ ಪುಟ್ಟರಂಗ ನಾಳೆ ವಿಷಯ ಶೆಟ್ಟಿ ಗೊತ್ತಿಲ್ಲ. ಅವರು ಸುಳ್ಳು ಹೇಳಿದ್ರು. ಕೇಳಿಲ್ಲ, ಇಲ್ಲ ಕೇಳಿ. ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಏನ್ ಹೇಳಿದ್ರು? ಇಲಾಖೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಲಾಖೆ ಅವ್ರಿಗೆ ದುಡ್ಡಲ್ಲಿ ಕರ್ಕೊಂಡು ಮಾಹಿತಿ ಇರ್ಲಿಲ್ಲ, ಹೋಗ್ತಿದ್ದಾರೆ. ಮಾಹಿತಿ ಇರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ, ಅವ್ರು ಸುಳ್ಳು ಹೇಳಿದ್ರು. ಆಯ್ತು, ಅವ್ರಿಗೆ ಮಾಹಿತಿ ಇರ್ಲಿಲ್ಲ. ಮಾಹಿತಿ ಸುಳ್ಳಲ್ಲ, ಮಾಹಿತಿ ಮಾಹಿತಿ ಇರ್ಲಿಲ್ಲ. ಇರ್ಲಿಲ್ಲ. ಆಯ್ತು. ಕೇಳಿ, ಮಾಹಿತಿ ಇರ್ಲಿಲ್ವಲ್ಲ? ಅಲ್ಲ, ಆದ್ರೆ ಹೆಸರು ನಮ್ಗೆ ಇದೆ, ಗೊತ್ತಾದ ಅದಕ್ಕೋಸ್ಕರ ಮಾಹಿತಿ ಇರುತ್ತೆ. ಈಗ ಸಚಿವರಿಗೆ ನನಗೆ ಬಂದ- ಮಾಹಿತಿ ಇಲ್ಲ, ಪುಟ್ಟರಂಗ ಶೆಟ್ಟಿ ಅವರಿಗೆ ಮಾಹಿತಿ ಇಲ್ಲ, ಮುಖ್ಯಮಂತ್ರಿಗಳಿಗೂ ಮಾಹಿತಿ ಇಲ್ಲ. ಇದು ಯಾವ ತರ ಟ್ರಿಪ್ ಅಂತ ಸರ್? ಅದಕ್ಕೆ ಅನುಮಾನ. ಏನಂದ್ರೆ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳು ಮುಂಚೆನೆ ಈ ತರ ಒಂದು ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ರಂತೆ. ಸೊ ಆ ಚರ್ಚೆ ಮಾಡಿದ್ದು ಒಂದು ಕಾರ್ಯರೂಪಕ್ಕೆ ಬರೋದು ಈ ಸಮಯ ಇತ್ತು. ಇವಾಗ ಹೋದ್ರೂ ಹೋಗ್ಬೋದು, ಹೋಗ್ದಲ್ಲಿ ಇರ್ಬೋದು. ಮಾಧ್ಯಮದಲ್ಲಿ ವಿಚಿತ್ರವಾಗಿ ಭಿನ್ನವಾಗಿ ಮಾಹಿತಿ ಬರ್ತಾರದ ಮಾಹಿತಿ ಬರ್ತಾರದಿಂದ ಅವರು ಕೂಡ ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು ಅದನ್ನ ಟೆಲಿಕಾಸ್ಟ್ ಮಾಡಿದ್ವಿ, ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅದನ್ನ ಟೆಲಿಕಾಸ್ಟ್ ಮಾಡಿದ್ವಿ. ಚಿತ್ರ ವಿಚಿತ್ರ ಅಲ್ಲ, ಒಂದ್ಸತಿ